ಇವರೊಬ್ಬರು ಗಟ್ಟಿ ನಾಯಕರಾಗಿ ಇಡೀ ದೇಶದಲ್ಲಿ ಹೊರಹೊಮ್ಮುತ್ತಾರೆ ಅಂತೇಳಿ ಇವತ್ತು ಮೋದಿ ಪ್ರಧಾನಮಂತ್ರಿಗಳಾದಂಥ ಮೋದಿ ಅವ್ರನ್ನ ಪ್ರಶ್ನೆ ಮಾಡುವಂಥ ಏಕೈಕ ನಾಯಕ ರಾಷ್ಟ್ರದಲ್ಲಿ ಇದ್ರೆ ಅದು ನಮ್ಮ ಸಿದ್ದರಾಮಯ್ಯ ಸಾಹೇಬರು. ರಾಜ್ಯಪಾಲರು ಬಿಜೆಪಿಯ ಕೈಗೊಂಬೆಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ರಾಜ್ಯಪಾಲರ ನಡೆ ಇಡೀ ನಮ್ಮ ಕರ್ನಾಟಕದಲ್ಲಿ ಈಗಾಗಲೇ ಗೊತ್ತಾಗಿದೆ. ಇಡೀ ಎಲ್ಲಿ ನಾಳೆಯಿಂದ ಇಡೀ ಹೋರಾಟ ಇಡೀ ಎಲ್ಲ ಡಿಸ್ಟಿಕಲ್ಲೂ ರಾಜ್ಯಾದ್ಯಂತ ಹೋರಾಟ ಇದ್ದೇ ಇದೆ. ಕಾನೂನು ಪ್ರಕಾರ ಇವು ಕಾನೂನು ಉಲ್ಲಂಘನೆ ಅಲ್ಲ, ಕಾನೂನಲ್ಲಿ ಏನಿದೆ ಅದ್ರ ಪ್ರಕಾರ ನಾವು ಹೋರಾಟ ಮಾಡ್ತೀವಿ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ನಿವಾಸ ಕಾವೇರಿ ಹತ್ತ ಸಾಕಷ್ಟು ಕಾರ್ಯಕರ್ತರು ಆಗಮಿಸ್ತಾ ಇರುವಂಥದ್ದು. ನಮ್ಮ ಜೊತೆ ಕಾರ್ಯಕರ್ತರು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಯಾಕಂದರೆ ಸರ್ ಇವತ್ತು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಇದು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಿದ್ದಾರೆ. ಸರ್ ಇದು ತಮಗೆಲ್ಲರಿಗೂ ಇಡೀ ಭಾರತೀಯರು ಪ್ರತಿಯೊಬ್ಬರು ಸಹ ಗೊತ್ತಾಯ್ತಾ ಇದೆ. ಇದು ದ್ವೇಷದಾಗಿ ಬಿಜೆಪಿ ಕೇಂದ್ರ ಸರ್ಕಾರದ ಕುತಂತ್ರ ಅಂತ ಪ್ರತಿಯೊಬ್ಬ ಭಾರತೀಯ ನಾಗರಿಕನೂ ಗೊತ್ತಾಯ್ತಾ ಇದೆ. ಪ್ರತಿಯೊಂದು ರಾಜ್ಯದಲ್ಲಿ ಬಿಜೆಪಿಯೇತರ ಸರ್ಕಾರ ಎಲ್ಲಿದೆ ಅಲ್ಲೆಲ್ಲ ಸಹ ಒಂದು ಆಡಳಿತವನ್ನು ಹತ್ತಿಕ್ಕಂಥದ್ದು, ಅಧಿಕಾರವನ್ನು ಮೊಟಕುಗೊಳಿಸಿ ಅವರು ಹಿಂಬಾಗ್ಲಿಂದ ಅಧಿಕಾರ ಮಾಡೋಕ್ಕೆ ಅನೇಕ ರಾಜ್ಯದಲ್ಲಿ ಉದಾಹರಣೆ ನೋಡಿದ್ದೀರಾ. ಮಹಾರಾಷ್ಟ್ರದಲ್ಲಿ ನೋಡಿದ್ದೀರಾ, ಪ್ರತಿಯೊಂದು ರಾಜ್ಯದಲ್ಲಿ ನೋಡಿದ್ದೀರಾ. ಉದಾಹರಣೆ ನಮ್ಮ ಕರ್ನಾಟಕದಲ್ಲಿ ಹಿಂದಿನ ಸರ್ಕಾರವನ್ನು ಮೊಟಕುಗೊಳಿಸಿ ತಮ್ಮ ಸರ್ಕಾರವನ್ನು ಹೇಳಿದ್ರು. ಅದೇ ರೀತಿ ಸಿದ್ದರಾಮಯ್ಯ ಸಾಹೇಬರು ಇಡೀ ಕರ್ನಾಟಕದಲ್ಲಿ ಒಬ್ಬ ದೇಶದಲ್ಲೇ ಮಾದರಿಯಾದಂಥ ಮುಖ್ಯಮಂತ್ರಿ ಮಾದರಿ ಆಡಳಿತವನ್ನು ಕೊಡ್ತಾ ಇದ್ದಾರೆ ಅಂತೇಳಿ ಇವರ ಒಂದು ಅಧಿಕಾರವನ್ನು ಹತ್ತಿಕ್ಕೆ ಇವ್ರನ್ನ ಈ ರೀತಿ ಎದುರಿಸ್ಬೋದು, ಬೇರೆ ರೀತಿ ಇವ್ರನ್ನ ಎದುರಿಸೋಕ್ಕಾಗಲ್ಲ. ಇವ್ರ ಹಿಂದೆ ಅನೇಕ ಲಕ್ಷಾಂತರ ಜನ ಕಾರ್ಯಕರ್ತರು ಮತ್ತು ಸರ್ಕಾರದಲ್ಲಿ ಪ್ರತಿಯೊಂದು ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಜನಕ್ಕೆ ಅನುಗುಣವಾಗುವಂಥ ಒಂದು ಕಾರ್ಯಕ್ರಮಗಳನ್ನು ನೀಡ್ತಾ ಇದ್ದಾರೆ. ಇವ್ರನ್ನ ಯಾವ ರೀತಿ ಎರಡನೇ ಮುಖ್ಯಮಂತ್ರಿ ಕಾಂಗ್ರೆಸ್ ಪಕ್ಷದಲ್ಲಿ ಇವ್ರನ್ನ ಕೊಟ್ಟಿದೆ ಅಂದರೆ ಇವರೊಬ್ಬ ಗಟ್ಟಿ ನಾಯಕರಾಗ್ತಾರೆ. ಇವರೊಬ್ಬರು ಗಟ್ಟಿ ನಾಯಕರಾಗಿ ಇಡೀ ದೇಶದಲ್ಲಿ ಹೊರಹೊಮ್ಮುತ್ತಾರೆ ಅಂತೇಳಿ ಇವತ್ತು ಮೋದಿ ಪ್ರಧಾನಮಂತ್ರಿಗಳಾದಂಥ ಮೋದಿ ಅವ್ರನ್ನ ಪ್ರಶ್ನೆ ಮಾಡುವಂಥ ಏಕೈಕ ನಾಯಕ ರಾಷ್ಟ್ರದಲ್ಲಿ ಇದ್ದರೆ ಅದು ನಮ್ಮ ಸಿದ್ದರಾಮಯ್ಯ ಸಾಹೇಬರು. ಬಿಜೆಪಿ ಕುತಂತ್ರ ಅಂತೀರಿ? ಇದು ಖಂಡಿತ ಸರ್, ಪ್ರತಿಯೊಬ್ಬರು ಗೊತ್ತಾಯ್ತಾ ಇದೆ. ಇದು ಪ್ರತಿಯೊಬ್ಬ ಕಾನೂನು ಎಲ್ಲರಿಗೂ ಕಾನೂನು ಗೊತ್ತಿದೆ, ಕಾನೂನು ಅರಿವಿದೆ. ಇವತ್ತು ಏನಿಲ್ಲ ಎತ್ತಿಲ್ಲ, ಯಾವುದೇ ಒಂದು ಹಗರಣ ಇಲ್ಲ. ಹಗರಣ ಇರೋಂಥ ನಾಯಕರುಗಳ ಮೇಲೆ ಪ್ರಾಸಿಕ್ಯೂಷನ್ ಕೇಳಿರೋಂಥ ಅಂತ ನಾಯಕರುಗಳಿಗೆ ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ. ಸಿದ್ದರಾಮಯ್ಯ ಸಾಹೇಬರು ಏನಿಲ್ಲ ಅಂಥವ್ರಿಗೆ ಪ್ರಾಸಿಕ್ಯೂಷನ್ ಕೊಡ್ತಾರೆ. ಇದೊಂದು ರಾಜಕೀಯ ದುರುದ್ದೇಶ. ಇದು ಬಿಜೆಪಿಯ ವಿರುದ್ಧ ನಾವು ಇಡೀ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಹೋರಾಡ್ತೀವಿ. ಇದಿಷ್ಟು ಇವರು ಮಾತಾಡಿದ್ರೆ ಇನ್ನೂ ಕಾರ್ಯಕರ್ತರು ಅವರು ಮಾತಾಡ್ತಾರೆ. ಯಾಕಂದರೆ ಇವತ್ತು ಸಿದ್ದರಾಮಯ್ಯ ಅವರ ಪ್ರಾಸಿಕ್ಯೂಷನ್ ಅನುಮತಿ ನೀಡಿದ್ರಿಂದ ರಾಜೀನಾಮೆ ನೀಡ್ತಾರೆ ಅಂತ ಪ್ರಶ್ನೆ ಒಂದು ಕಡೆ ಆದರೆ ಸರ್ ಇವತ್ತು ರಾಜ್ಯಪಾಲರು ಈ ನಡೆ ಎಷ್ಟು ಮಟ್ಟಿಗೆ ಸರಿ ಅಂತೀರಿ ನೀವು? ರಾಜ್ಯಪಾಲರು ಬಿಜೆಪಿಯ ಕೈಗೊಂಬೆಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ರಾಜ್ಯಪಾಲರ ನಡೆ ಇಡೀ ನಮ್ಮ ಕರ್ನಾಟಕದಲ್ಲಿ ಈಗಾಗಲೇ ಗೊತ್ತಾಗಿದೆ. ರಾಜ್ಯಪಾಲರು ಅಂತಂದರೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಪಕ್ಷಗಳಿಗೆ ಅವರು ನಮ್ಮಲ್ಲಿ ಒಬ್ಬ ರಾಜನೀತಿಯಲ್ಲಿ ಕೆಲಸ ಮಾಡಬೇಕು. ಬಟ್ ರಾಜ್ಯಪಾಲರು ಇವತ್ತೇನು ಮಾಡ್ತಾ ಇದ್ದಾರೆ ಅಂತಂದರೆ ಬಿಜೆಪಿಯ ಕೈಗೊಂಬೆಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಡೀ ಭಾರತ ದೇಶದಲ್ಲಿ ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಿ ಜನರ ಭಾಗ್ಯಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ನಮ್ಮ ಭಾರತದಲ್ಲಿ ಅವರು ಸಿದ್ದರಾಮಯ್ಯ ಸಾಹೇಬರು. ಇವರನ್ನು ಹತ್ತಿಕ್ಕಲಿಕ್ಕೆ ಬಿ ಜೆ ಪಿಯವರು ಏನು ಮಾಡಿದ್ದಾರೆ ಅಂತಂದರೆ ಒಂದು ಕುತಂತ್ರ ಮಾಡ್ಕೊಂಡಿರ್ತಕ್ಕಂಥದ್ದು. ಬಿ ಜೆ ಪಿ ವಿರುದ್ಧ ಹೋರಾಟ ಮಾಡ್ತೀರಾ? ಹೆಂಗೆ ಬಿ ಜೆ ಪಿ ವಿರುದ್ಧ ಅಲ್ರಿ, ನಾವು ರಾಜ್ಯಪಾಲರ ವಿರುದ್ಧನೂ ಹೋರಾಟ ಮಾಡ್ತೀವಿ, ಬಿ ಜೆ ಪಿಯವ್ರ ವಿರುದ್ಧನೂ ಹೋರಾಟ ಮಾಡ್ತೀವಿ, ಮೋದಿಯವರ ವಿರುದ್ಧನೂ ಹೋರಾಟ ಮಾಡ್ತೀವಿ ಅಲ್ರಿ. ಇಡೀ ಭಾರತ ದೇಶದಲ್ಲಿ ಮೋದಿಯವರಿಗೆ ಏನಾದರೂ ಟಕ್ಕರ್ ಕೊಡುವಂಥದ್ದು ಮುಖ್ಯಮಂತ್ರಿ ಯಾರಾದಿದ್ದರೆ ವ್ಯಕ್ತಿಗಳಾಗಿದ್ದರೆ ಅವರು ನಮ್ಮ ಸಿದ್ದರಾಮಯ್ಯ ಸಾಹೇಬರು. ಹಿಂದುಳಿದ ವರ್ಗದವರು ಅಂತ ಹೇಳ್ಬಿಟ್ಟು ಇವರಿಗೆ ಕೆಳಗೆ ಇಳಿಸ್ಲಿಕ್ಕೆ ಇವರೆಲ್ಲ ಕುತಂತ್ರ ಮಾಡಿರ್ತಕ್ಕಂಥದ್ದು. ಸಿದ್ದರಾಮಯ್ಯನವರು ಎಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲ, ಆ ಕಪ್ಪು ಚುಕ್ಕೆ ತರುವಂಥ ಕೆಲಸ ಆಗ್ತಿದೆಯಾ? ಹೌದು, ಸತ್ಯ. ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಕಾನೂನು ಅವ್ರ ಮೇಲೆ ಅವರು ಪ್ರಥಮ ಪ್ರಜೆಗಳಿಗೆ ಎಲ್ಲಾದರೂ ಪ್ರಾಸಿಕ್ಯೂಷನ್ಗೆ ಹಕ್ಕಿದೆಯಾ? ಇತಿಹಾಸದಲ್ಲಿ ಯಾರಾದರೂ ಮಾಡಿದಾರಾ? ಹಾಗಾದ್ರೆ ಸಿದ್ದರಾಮಯ್ಯ ಅವ್ರ ಮೇಲೆ ಯಾಕೆ ಮಾಡಿದರು? ಪ್ರಧಾನಮಂತ್ರಿಗೆ ಏನಾದರೂ ಮಾಡಲಿಕ್ಕೆ ಅವಕಾಶ ಇದೆಯಾ? ಪ್ರಧಾನಮಂತ್ರಿ ಮೇಲೆ ಏನಾದ್ರು ಕಪ್ಪ ಚುಕ್ಕೆ ಇಲ್ವಾ? ಅವ್ರಿಗೆ ಮಾಡ್ಬೋದಿತ್ತಲ್ಲ. ಈಗ ಬೇರೆ ಎಲ್ಲ ಯಡಿಯೂರಪ್ಪರ ಮೇಲೆ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಿದ್ರಾ? ಅದು ಕೋರ್ಟಲ್ಲಿ ಏನಾದ್ರು ಪ್ರೂವ್ ಆಯಿತು, ಹೀಗಾಗಿ ಅವ್ರು ಫೇಲ್ ಆದರು. ಈಗ ಪ್ರಾಸಿಕ್ಯೂಷನ್ ಕೊಟ್ಟು ಏನು ತಪ್ಪೇ ಮಾಡಿಲ್ಲ ಸಿದ್ದರಾಮಯ್ಯ ಸಾಹೇಬ್ರು, ಏನು ತಪ್ಪು ಮಾಡಲಾರ್ದೇ ಇವರಿಗೆ ಪ್ರಾಸಿಕ್ಯೂಷನ್ ಕೊಟ್ಟು ಸಿದ್ದರಾಮಯ್ಯ ಇಳಿಸ್ಲಿಕ್ಕೆ ಇವರೆಲ್ಲ ಕುತಂತ್ರ ಮಾಡಿರ್ತಕ್ಕಂಥದ್ದು ಬಿ ಜೆ ಪಿ ವಿರುದ್ಧ. ನಮ್ಮದು ಇವತ್ತಿಂದಲೇ ನಮ್ಮ ಹೋರಾಟ ಸ್ಟಾರ್ಟ್ ಆಗುತ್ತೆ. ಸರ್ ನೀವೇನು ಹೇಳ್ತೀರಿ? ಸರ್ ಈಗ ಎಲ್ಲ ಒಂದೇ ಒಕ್ಕೋರ್ಲಿದು. ಇಲ್ಲಿ ಏನು ನಮ್ಮ ಕಾಂಗ್ರೆಸ್ ಸರ್ಕಾರ ಮತ್ತು ಹೈಕಮಾಂಡು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಏನು ತೀರ್ಮಾನ ತಗೋತಾರೆ ಸರ್, ಅದಕ್ಕೆ ನಮ್ಮ ಸಮ್ಮತಿ ಇದೆ. ಬಟ್ ಎಲ್ಲ ಈಗ ಇಡೀ ರಾಜ್ಯಾದ್ಯಂತಲೇ ತಮ್ಮ ಮುಖ್ಯವಾಹಿನಿಗಳಲ್ಲಿ ತೋರಿಸ್ತಾ ಇದ್ದೀರಾ. ಇದು ಎಲ್ಲ ಪಿತೂರಿ ಹಿಂಬಾಗ್ಲಿಂದ ರಾಜ್ಯಪಾಲರಿಗೆ ಈ ಬಿ ಜೆ ಪಿಯವ್ರು ಬಿಟ್ಟು ಎಲ್ಲ ಈ ಥರ ಕುತಂತ್ರ ಮಾಡಿಸ್ತಾ ಇದ್ದಾರೆ. ಡೈರೆಕ್ಷನ್ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಹೇಳೋರೆ, ಡೈರೆಕ್ಷನ್ನು ಎಲ್ಲೂ ಕೊಟ್ಟಿಲ್ಲ ಅವರು.
ಯಾವುದೇ ಒಂದು ಲೆಟ್ರ್ ಮುಖಾಂತರ ಇನ್ನೊಂದು ಮುಖಾಂತರ ಕೊಟ್ಟಿಲ್ಲ. ಇವರು ಹಿಂಬಾಗಿಲ್ದು ಯಾವುದೋ ಬೇರೆ ಅವರ ಹೆಂಡತಿ ವಿರುದ್ಧ ದೂರ ಆಗಿದೆ, ಮೂರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. 3 ಕಂಪ್ಲೇಂಟು ಕೊಟ್ಟಿದ್ದಾರೆ. ಅದು ಯಾರು ಅವ್ರಿಗೆ ಹಕ್ಕಿಲ್ವಾ? ಒಬ್ಬ ನನ್ನ ಪ್ರಜೆ ನನಗೆ ಸೈಟ್ ಮಾಡೋಕ್ಕೆ ಹಕ್ಕಿಲ್ವಾ? ಆಸ್ತಿ ಮಾಡೋಕ್ಕೆ ಹಕ್ಕಿಲ್ವಾ? ಇವರು ಇನ್ನು ಹಿಂಬಾಗ್ಲಿಂದ ಮಾಡಿದ್ರೆ ಜನ ನೋಡ್ತಾ ಇದ್ದಾರೆ. ಸರಿ, ಬಿ ಜೆ ಪಿಯವ್ರಿಗೆ ಏನು ಸ್ಟ್ರೈಕ್ ಮಾಡಿದ್ರು ಫೇಲ್ ಆಯಿತು, 4 ಜನ ಇಲ್ಲ. ಮೊನ್ನೆ ಕಾಂಗ್ರೆಸ್ಸರು ಒಂದು 4-5 ಲಕ್ಷ ಜನ ಸೇರಿದ್ರು, ಅಲ್ಲಿ ಸಂದೇಶ ಕೊಟ್ಟಿದ್ದಾರೆ. ಎಲ್ಲ ಗೊತ್ತಾಗ್ತಾಯಿದೆ. ಕಾನೂನು ರಾಜ್ಯಪಾಲರಿಗೆ ಏನಿದೆ, ಸರ್ಕಾರಕ್ಕೆ ಏನು ನಡೆ, ರಾಜ್ಯಪಾಲರಿಗೆ ಯಾರಿಂದ ಮಾಡಿಸ್ತಾ ಇದ್ದಾರೆ ಎಲ್ಲ ಗೊತ್ತಾಗ್ತಾಯಿದೆ. ಜನ ಮುಂದಿನ ಹೋರಾಟ ಹೇಗಿರುತ್ತೆ ನಿಮ್ಮದು? ಈಗ ಸಿದ್ದರಾಮಯ್ಯ ಅವರು ಕಾನೂನು ಹೋರಾಟ ಮಾಡ್ತಾರೆ, ನೀವು ರಾಜಕೀಯವಾಗಿ ಏನು ಸರ್? ನಾವು ಏನಿಲ್ಲ, ನಮ್ಮದು ಇಡೀ ಎಲ್ಲಿ ನಾಳೆಯಿಂದ ಇಡೀ ಹೋರಾಟ ಇಡೀ ಎಲ್ಲ ಡಿಸ್ಟಿಕಲ್ಲೂ ರಾಜ್ಯಾದ್ಯಂತ ಹೋರಾಟ ಇದ್ದೇ ಇದೆ. ಕಾನೂನು ಪ್ರಕಾರ, ಇವು ಕಾನೂನು ಉಲ್ಲಂಘನೆ ಅಲ್ಲ, ಕಾನೂನಲ್ಲಿ ಏನಿದೆ ಅದ್ರ ಪ್ರಕಾರ ನಾವು ಹೋರಾಟ ಮಾಡ್ತೀವಿ. ಇದಿಷ್ಟು ಇಲ್ಲಿ ಸೇರಿರುವಂತಹ ಕಾರ್ಯಕರ್ತರ ಮಾತು. ಅದರಲ್ಲೂ ಕೂಡ ಕಾನೂನು ಹೋರಾಟವನ್ನು ಮಾಡ್ತೀವಿ. CM ಸಿದ್ದರಾಮಯ್ಯನವರು ಕಾನೂನು ಹೋರಾಟ ಮಾಡಿದರೆ ನಾವು ಕಾನೂನು ಉಲ್ಲಂಘನೆ ಮಾಡದೆ ಶಾಂತಿಯುತ ಹೋರಾಟವನ್ನು ಮಾಡಿ ಈ ಒಂದು ಕುತಂತ್ರವನ್ನು ಹೊರಗೆ ತರುವಂಥ ಕೆಲಸವನ್ನು ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.